ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಅಪ್ಕಮಿಂಗ್ BAO ರಿಕ್ರೂಟ್ಮೆಂಟ್ಗಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ, ತುಂಬಾ ಬಾರಿ ಪ್ರಶ್ನೆನ ಕೇಳ್ತಾ ಇದ್ದೀರಾ, ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಎಕ್ಸ್ಪೆಕ್ಟೆಡ್, ಆಲ್ರೆಡಿ ನವೆಂಬರ್ ಸೆಕೆಂಡ್ ವೀಕ್ ಅಂತೆಲ್ಲ ಹೇಳಿದೆ ಅಂತ ನಿಮ್ಗೆ ಗೊತ್ತಿದೆ. ದಿನಕ್ಕೊಂದು ಬೆಳವಣಿಗೆಗಳು ಈ ಮೀಸಲಾತಿ ವಿಚಾರಕ್ಕೆ ರೋಸ್ಟರ್ಗೆ ಸಂಬಂಧಪಟ್ಟ ಹಾಗೆ ನಡೀತಾ ಇದೆ. ಹಾಗಾಗಿ ಸದ್ಯಕ್ಕಿನ್ನೂ BAO ರಿಕ್ರೂಟ್ಮೆಂಟ್ದು ಮಾಹಿತಿ ಇಲ್ಲ. 500 ಹುದ್ದೆಗಳು ಖಾಲಿ ಇರುವಂಥದ್ದು ಅದು ಶೋರ್. ಆ್ಯಂಡ್ ಯಾರು ಈ ಹಿಂದಿನ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆ ಬರೆದಿರ್ತೀರಾ ಬಟ್ ಆಯ್ಕೆ ಆಗಿಲ್ಲ. ಸೊ ಹಲವಾರು ಜನ ನೆಕ್ಸ್ಟ್ ಡ್ರೀಮ್ ಜಾಬ್, ತುಂಬ ಜನ ನೆಕ್ಸ್ಟ್ BAO ರಿಕ್ರೂಟ್ಮೆಂಟಲ್ಲಿ ಪಾಸ್ ಆಗಬೇಕು ಅಂತೆಲ್ಲ ವೇಟ್ ಮಾಡ್ತಾ ಇದ್ದೀರಾ. ನೋಡಿ, ಒಂದಂತೂ ಕ್ಲಿಯರ್, ಅವ್ರು ಯಾವಾಗಾರ ನೋಟಿಫಿಕೇಶನ್ ಮಾಡಿ ಎಕ್ಸಾಮ್ ಬರೀಬೇಕಾಗಿರೋದು ನೀವು. ಆ್ಯಂಡ್ ಈ ಹಿಂದಿನ ಪರೀಕ್ಷೆ ಏನಾಯ್ತಲ್ಲ, ಅದು ಮೊಟ್ಟ ಮೊದಲ ಬಾರಿಗೆ BAO ಎಕ್ಸಾಮ್ ನಡೆದಂಥದ್ದು. ಅದಕ್ಕಿಂತ ಹಿಂದೆ ಓನ್ಲಿ ಸೆಕೆಂಡ್ PUC ನಮ್ಮ ಅಂಕಗಳ ಆಧಾರದ ಮೇಲೆ, ಮೆರಿಟ್ ಮೇಲೆ ಸೆಲೆಕ್ಷನ್ ಆಗ್ತಾ ಇತ್ತು. ಫಸ್ಟ್ ಟೈಮ್ ಎಕ್ಸಾಮ್ ಆದಾಗ ಕ್ವಶನ್ ಪೇಪರ್ ಯಾವ ಥರ ಬಂದಿತ್ತು ಆ್ಯಂಡ್ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಕಠಿಣತೆ ಇತ್ತು ಎಲ್ಲವೂ ಕೂಡ ನೋಡಿದ್ದೀರ. ಹಾಗಾಗಿ ಈಗ ನಿಮ್ಗೆ ಗೊತ್ತಿದೆ, ಈ ಪರೀಕ್ಷೆನ KA ಅವರೇ ನಡೆಸ್ತಾರೆ. KA ಅವ್ರದ್ದು ಗ್ರೂಪ್ C ಸಿಲೆಬಸ್ ಕಾಮನ್. ಪೇಪರ್ 1 GK, ಪೇಪರ್ 2 ಕಮ್ಯುನಿಕೇಷನ್. ಪೇಪರ್ ಅಂದರೆ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ 3 ವಿಷಯ ಆಧಾರಿತ ಪ್ರಶ್ನೆಗಳಿರುತ್ತೆ. ಸೊ ನೀವಿಲ್ಲಿ ಹೆಚ್ಚು ಫೋಕಸ್ ಮಾಡಬೇಕಾಗಿರೋದು ಈ ಪೇಪರ್ 2 ಮೇಲೆ. ಪೇಪರ್ 1 GK ಆಲ್ಮೋಸ್ಟ್ ಎಲ್ಲರೂ ಸ್ಕೋರ್ ಮಾಡ್ಕೊಳ್ತಾರೆ, ಬಟ್ ಪೇಪರ್ 2 ಏನಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್. ಕಳೆದ ಬಾರಿ ಏನಾಗಿದೆ, ಜಿಲ್ಲಾವಾರು ಹುದ್ದೆಗಳನ್ನು ಕೊಟ್ಟಿದ್ರು. ಕೆಲವರು ಏನು ಮಾಡಿದ್ರು, ಜಾಸ್ತಿ ಇರೋ ಕಡೆ ಅಪ್ಲೈ ಮಾಡಿದ್ರಿ, ಕೆಲವರು ಕಡಿಮೆ ಇರೋ ಕಡೆ ಮಾಡಿದ್ರು, ಕೆಲವರು ಮೀಡಿಯಮ್, ಜಾಸ್ತಿನಲ್ಲ ಕಡಿಮೆನಲ್ಲ, ಈ ರೀತಿ ಅಪ್ಲಿಕೇಶನ್ ಹಾಕಿದ್ವಿ. ಅದು ಹೆಂಗಾಯಿತು ನಿಮಗೆಲ್ಲ ಗೊತ್ತಿದೆ. ಪರೀಕ್ಷೆ ಮಾತ್ರ KA ನಡೆಸುತ್ತೆ, ಇನ್ನು ಉಳಿದ ಪ್ರೊಸೆಸ್ ಎಲ್ಲ ಕಂದಾಯ ಇಲಾಖೆ ಅಂದರೆ ಸಂಬಂಧಪಟ್ಟ ಜಿಲ್ಲಾ ಏನಿಲ್ಲ ಕಂದಾಯ ಇಲಾಖೆ ಇರುತ್ತೆ, ಸೊ ಅಲ್ಲಿ ನಿಮಗೆ ನಡೆಯುತ್ತೆ. ಅದೆಲ್ಲ ಪ್ರೊಸೆಸ್ ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಈ ಬಾರಿ ಏನು ಮಾಡಬೇಕು, ನೀವು ಅಪ್ಕಮಿಂಗ್ ನೋಟಿಫಿಕೇಶನ್ಗೆ ಓದ್ತಾ ಇರೋರು ಕಳೆದ ವರ್ಷದ ಕ್ವಶನ್ ಪೇಪರ್ನ ಫಸ್ಟ್ ಕಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ. ಆ ಪ್ರಶ್ನೆ ಪತ್ರಿಕೆ ಆಧಾರಿತವಾಗಿ ಇಟ್ಕೊಂಡು ಪ್ರಿಪ್ರೇಷನನ್ನು ಮಾಡ್ಕೊಳ್ಳಿ ನೀವು. ಆ್ಯಂಡ್ ಇನ್ನೊಂದು, ಜಿಲ್ಲಾವಾರು ಎಷ್ಟು ಹುದ್ದೆಗಳಿದೆ ಅನ್ನೋದು ಈ ಬಾರಿ ಇನ್ನೂ ಮಾಹಿತಿ ಇಲ್ಲ, ಆಯಿತಾ, ಅದು ಒಂದು. ಆ್ಯಂಡ್ ಮುಖ್ಯವಾಗಿ ನೀವೇನು ಮಾಡಬೇಕು ಅಂತಂದರೆ, ಯಾರಾದರೂ ಈ ನಿಮ್ಮ ಸ್ನೇಹಿತರು, ನಿಮ್ಮ ಪರಿಚಯಸ್ಥರು BAO ಆಗಿ ನೇಮಕ ಆಗಿರ್ತಾರೆ, ಆಲ್ರೆಡಿ ಟ್ರೈನಿಂಗ್ ಮುಗಿಸಿ ಈಗ ವರ್ಕ್ ಮಾಡ್ತಾ ಇದ್ರೆ, ಅವರ ಒಂದು ಮಾಹಿತಿಯನ್ನು ಪಡೆದು ಅವ್ರ ಹತ್ರ ಕೇಳ್ಕೊಳ್ಳಿ, ಈ ಹುದ್ದೆ ಹೆಂಗಿದೆ, ನಾನು ಈ ಹುದ್ದೆಗೆ ಫಿಟ್ ಇದ್ದೀನಿ. ನೀವು ಯಾವುದೇ ಒಂದು ಜಾಬ್ಗೆ ಪ್ರಿಪ್ರೇಷನ್ ಮಾಡ್ತೀರಿ ಅಂತಂದರೆ, ಆ ಒಂದು ಹುದ್ದೆಗೆ ಪರೀಕ್ಷೆಗೆ ತಯಾರಿ ಮಾಡ್ತೀನಿ ಅಂದರೆ, ನೀವು ಮಾನಸಿಕವಾಗಿ ಆ ಹುದ್ದೆಯನ್ನು ಎದುರಿಸುವಷ್ಟು ಶಕ್ತಿ ನಿಮಗಿದೆಯಾ ಅಂತ ಅದನ್ನು ಫಸ್ಟ್ ನೀವು ಅದನ್ನು ತಿಳ್ಕೊಳ್ಬೇಕು. ನಿಮ್ಗೇನಾದ್ರು ಆ ರೀತಿ ಮಾಹಿತಿ ಬೇಕು ಅಂದರೆ, ನನಗೆ ಕೆಲವೊಂದಿಷ್ಟು ಸಹೋದರರು ಸ್ನೇಹಿತರು ಇದ್ದಾರೆ, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೊಡ್ತೀನಿ. ಸೊ ಇಲ್ಲ ಅವರನ್ನೇ ನೇರವಾಗಿ ಒಂದು ವಿಶೇಷ ವಿಡಿಯೋಗಳ ಮೂಲಕ, ಅಂದರೆ ಯಾವ ರೀತಿ ಜಾಬ್ ವರ್ಕ್ ಏನೇನಿರುತ್ತೆ ಆ್ಯಂಡ್ ಯಾವ ರೀತಿ ಒತ್ತಡ ಇರುತ್ತೆ, ಏನಿರುತ್ತೆ, ಹೆಂಗೆ ಪ್ರಿಪ್ರೇಷನ್ ಮಾಡೋದು, ಅದ್ರ ಬಗ್ಗೆ ಒಂದು ವಿಡಿಯೋಗಳು ಮಾಡಿ ಕಳಿಸಿ ಅಂದರೂ ಕಳಿಸ್ತಾರೆ. ಸೊ ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಮೂಲಕ ಮಾಹಿತಿ ಕೊಡ್ತೀನಿ. ಇಲ್ಲ ಒಳ್ಳೆ ಬುಕ್ ಲಿಸ್ಟು, ಅಂದರೆ ಅವ್ರು ಏನೇನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡಿದ್ರು, ನೋಟ್ಸ್ ಆಗಿರ್ಬೋದು, ಏನಾದರೂ ಬುಕ್ಸು, ಯಾವ ಪುಸ್ತಕಗಳು ಹೆಚ್ಚು ಸಹಕಾರಿ ಆಯಿತು, ಅದೆಲ್ಲದರ ಮಾಹಿತಿ ಬೇಕಿದ್ರು ಕೂಡ ನಾನು ನಿಮಗೆ ಖಂಡಿತವಾಗಿ ಒದಗಿಸ್ಕೊಡ್ತೀನಿ. ಒಟ್ಟಾರೆ ಇಷ್ಟೇ, ನೀವೊಂದು ಹುದ್ದೆ ಪಡ್ಕೊಂಡು ಸೆಕ್ಯೂರ್ ಆಗಬೇಕು. ಆ್ಯಂಡ್ ಈಗ ಸ್ಯಾಲ್ರಿ ಎಷ್ಟಿರುತ್ತೆ BAO ಅಂದರೆ, ಈಗ 34,000 ಸಮಥಿಂಗ್ ಏನೋ ಸ್ಯಾಲ್ರಿ ಇದೆ ಅಂತ ಒಂದು ಮಾಹಿತಿ ನನಗೆ ಹೇಳಿದಂಥದ್ದು ನಮ್ಮ ಸೀನಿಯರ್ಸು. ಸೊ ಒಟ್ಟಾರೆ ಇಷ್ಟು BAO ರಿಕ್ರೂಟ್ಮೆಂಟ್ ವಿಷಯವಾಗಿ ಇರುವಂಥ ಮಾಹಿತಿ. ಅಪ್ಕಮಿಂಗ್ ನ್ಯೂ ನೋಟಿಫಿಕೇಷನ್ಗೆ ಓದ್ತಾ ಇರೋರು ಫಸ್ಟು ಕ್ವಶನ್ ಪೇಪರ್ ರೆಡಿ ಮಾಡ್ಕೊಳ್ಳಿ. ನಿಮ್ಮ ಒಂದು ಲಾಸ್ಟ್ ಇಯರ್ ಕಟ್ ಆಫ್ಗಳು ಏನೇನಿತ್ತು ನಿಮ್ಮ ಕೆಟಗರಿ ವೈಸ್ ಅದನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ. ನೀವು ಯಾವುದರಲ್ಲಿ ವೀಕ್ ಇದ್ದೀರಾ, ಈಗ ಪೇಪರ್ 2 ಕಮ್ಯುನಿಕೇಷನ್ ಇದೆ ಅಂದರೆ ಕಂಪ್ಯೂಟ್ರು, ಇಂಗ್ಲೀಷ್ ಗ್ರಾಮರ್, ಕನ್ನಡ ಗ್ರಾಮರ್. ನೀವು ಇಂಗ್ಲೀಷ್ ಗ್ರಾಮರ್ ವೀಕ್ ಇದ್ದರೆ, ಸೊ ಅದಕ್ಕೆ ಯಾವ ಪುಸ್ತಕಗಳು ಓದೋದು ಬೆಟ್ರು ಏನು ಅನ್ನೋದೆಲ್ಲ ನಾನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಈ ಹಿಂದೆ ಕೂಡ ಒಂದು ಹಳೆ ವಿಡಿಯೋ ಇದೆ, ಅದನ್ನು ನೀವು ಸರ್ಚ್ ಮಾಡಿ ನೋಡ್ಬೋದು. ಕಂಪ್ಯೂಟರ್ಗೆ ಯಾವ ಪುಸ್ತಕಗಳು, ಕಂಪ್ಯೂಟರ್ ಆಧಾರಿತ ವಿಷಯಕ್ಕೆ, ಇಂಗ್ಲೀಷ್ ಗ್ರಾಮರ್ಗೆ, ಅದೆಲ್ಲವನ್ನು ಚೆನ್ನಾಗಿ ಹೋಲ್ ವಿಷಯವನ್ನು ಪ್ರಿಪೇರ್ ಆಗಿ. ಆ್ಯಂಡ್ ಪ್ರಶ್ನೆ ಪತ್ರಿಕೆ ತುಂಬ ಇಂಪಾರ್ಟೆಂಟು. ಕಳೆದ ಬಾರಿಯ ಕಟ್ ಆಫನ್ನು ಕೂಡ ನೋಡ್ಕೊಳ್ಳಿ. ಕಳೆದ ಬಾರಿ 1000 ಪೋಸ್ಟ್ ಇತ್ತು, ಈ ಬಾರಿ 500 ಇರೋದ್ರಿಂದ ಹೆಚ್ಚು ಕಮ್ಮಿ ಆಗುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಹುದ್ದೆಯನ್ನು ಹೇಗೆ ನಿಭಾಯಿಸೋದು, ಅಂದರೆ ಏನು ಒತ್ತಡ ಇರುತ್ತೆ. ತುಂಬ ಜನ ಕೆಲವರು ಕಲ್ಪನೆಯಲ್ಲಿ ಇರ್ತೀರ, ಈ ಪೋಸ್ಟಿಗೆ ನಾವು ಓದ್ತೀವಿ, ಈ ಪೋಸ್ಟ್ ಹಿಂಗಿರುತ್ತೆ ಅಂದರೆ, ಮಾನಸಿಕವಾಗಿ ನೀವು ಆಲ್ರೆಡಿ ಸಿದ್ಧವಿದ್ದರೆ ಮಾತ್ರ ಆ ಒಂದು ಪರೀಕ್ಷೆಯನ್ನು ಧೈರ್ಯವಾಗಿ ಎದುರಿಸೋದಕ್ಕೆ ಸಾಧ್ಯವಾಗುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ KA ನಡೆಸಿದಂಥ ಪರೀಕ್ಷೆ ವಿಷಯದಲ್ಲಿ ನಿಮ್ಗೆ ಗೊತ್ತಿದೆ,
ತುಂಬಾ ಕ್ಲಿಯರ್. ಇನ್ ಕೇಸ್ ಏನಾದ್ರು KA ಕೊಡಬಲ್ KPSC ಕೊಟ್ಟಿದ್ರೆ ಇನ್ನು ಆರ್ಡರ್ ಕಾಪಿ ಇರಲಿ ಎಷ್ಟೊತ್ತಿಗೆ ಏನೇನು ಸ್ಕ್ಯಾಮ್ ಮಾಡಿಬಿಡ್ತಿದ್ರೋ ಗೊತ್ತಿಲ್ಲ. ಒಟ್ನಲ್ಲಿ ಚೆನ್ನಾಗಿ ಪರೀಕ್ಷೆ ಆಯಿತು, ಎಕ್ಸಾಮ್ ಎಲ್ಲ ಮುಗೀತು, ಆರಾಮಾಗಿ ಕೆಲಸ ಮಾಡ್ತಿದ್ದಾರೆ ಎಲ್ಲರೂ ಕೂಡ. ಯಾವ ಅಕ್ರಮ ಏನೂ ನಡೆಯದಂಗೆ ಪರೀಕ್ಷೆ ಮುಗಿದೋಗಿದೆ. ಸೊ ಅಪ್ಕಮಿಂಗ್ ಕೂಡ ರಿಕ್ರೂಟ್ಮೆಂಟ್ ಆಗುತ್ತೆ. ಬರೀ ಏನು ಅಮರ್ ಸರ್ ಹೇಳ್ತಾರೆ ಯಾವಾಗ ಆಗ್ತಿಲ್ಲ ಅಂತ ಏನು ನನಗೆ ಕೇಳಬೇಡಿ, ಅದು ಸರ್ಕಾರಕ್ಕೆ ಬಿಟ್ಟಿದ್ದು. ನಿಮ್ಗೆ ಆಲ್ರೆಡಿ ಪದೇ ಪದೇ ಹೇಳಿ ಕೆಲವ್ರಿಗೆ ಬೇಜಾರಾಗಿ ಹೋಗ್ಬಿಟ್ಟಿದೆ. ನೇಮಕಾತಿ ಅಂತ ತಮ್ಮನಲ್ಲಿ ವಿಷಯ ಇದ್ರೆ ವಿಡಿಯೋನ ನೋಡೋಕೆ ಹೋಗಲ್ಲ ಕೆಲವರು. ಹಂಗಾಗಿದೆ, ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಹಂಗಿದೆ ಅಂತ ಹೇಳ್ತಾ ಸದ್ಯಕ್ಕೆ ಇಷ್ಟು ಮಾಹಿತಿ VAO ರಿಕ್ರೂಟ್ಮೆಂಟ್ ಕುರಿತಿದೆ. ನಾನು ಹೇಳಿದ್ನಲ್ಲ, ನಿಮಗೆ ಪರ್ಸ್ನಲಿ ಏನಾದರೂ ಮಾಹಿತಿ ಬೇಕು ಅನ್ನೋ ಆಗಿದ್ರೆ ಪ್ರಿಪ್ರೇಷನ್ ಕುರಿತಾಗಿ ನಾನು ಖಂಡಿತವಾಗಿ ನಿಮಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಡ್ತೀನಿ. ಅವರ ಸಂಪರ್ಕದ ಮೂಲಕ ನೀವು ಕೂಡ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡು ಸಿದ್ಧತೆ ನಡೆಸಿ. ಒಳ್ಳೆಯದಾಗಲಿ. ಧನ್ಯವಾದಗಳು.